ವೆಲ್ಕಮ್ ಬ್ಯಾಕ್. ಲೋಕಸಭೆಯ ಈ ರಣರಂಗದಲ್ಲಿ ಇದುವರೆಗೂ ಎಷ್ಟು ಪರ್ಸೆಂಟ್ ವೋಟ್ ಆಗಿದೆ ಅನ್ನುವಂತ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಆಯಾ ಕ್ಷೇತ್ರದ ಜನರು ಎಷ್ಟು ಪರ್ಸೆಂಟ್ ವೋಟ್ ಮಾಡಿದ್ದಾರೆ ಅಂತ ಹೇಳಿ ಜಿದ್ದಿನ ಕಣ ಮಂಡ್ಯ ಕ್ಷೇತ್ರವಾಗಿತ್ತು. ಈ ಮಂಡ್ಯ ಕ್ಷೇತ್ರದಲ್ಲಿ ಇದುವರೆಗೆ ಎಷ್ಟು ಮತದಾನ ಆಗಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. 2014ರಲ್ಲಿ 71.45% ಮತದಾನ ಆಗಿತ್ತು. ಆದ್ರೆ ಇವಾಗ ಅಂದ್ರೆ 5 ಗಂಟೆ ಅಷ್ಟೊತ್ತಿಗೆ 71%. 2019ರ ಚುನಾವಣೆಯಲ್ಲಿ ಮತದಾನ ಆಗಿದೆ. ಜಿದ್ದಿನ ಕ್ಷೇತ್ರ, ಹೈ ವೋಲ್ಟೇಜ್ ಕ್ಷೇತ್ರ. ಇಡೀ ಇಂಡಿಯಾದಲ್ಲಿ ತುಂಬಾನೇ ಅಂದ್ರೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು ಮಂಡ್ಯ ಬಗ್ಗೆ. ಅಂತ ಒಂದು ಕ್ಷೇತ್ರದಲ್ಲಿ 71% ಆಗಿರೋದನ್ನ ನಾವು ನಿಮ್ಗೆ 5 ಗಂಟೆಗೆ 71% ಅಂತಂದ್ರೆ 6 ಗಂಟೆ ಅಷ್ಟೊತ್ತಿಗೆ ಜಾಸ್ತಿ ಆಗಿರುತ್ತೆ. ಓಕೆ, ಲಾಸ್ಟ್ ಟೈಮ್ಗಿಂತ ಜಾಸ್ತಿ ಮತದಾನ ಆಗುತ್ತೆ ಈ ಸರ್ತಿ ಅಂತಕ್ಕಂಥದ್ದು. ಇನ್ನು ಹಾಸನಕ್ಕೆ ಹೋಗೋಣ. ಹಾಸನದಲ್ಲಿ ಭಾರಿ ಆಶ್ಚರ್ಯ. ಕಳೆದ ಬಾರಿ ಎಲೆಕ್ಷನ್ ನಾನು ಆಗ್ಲೇ ಹೇಳ್ತಾ ಇದ್ದೆ 54.74 ಕಳೆದ ಬಾರಿ 2014ರಲ್ಲಿ ಆಗಿದ್ದು. ಈ ಸರ್ತಿ 71% ವೋಟಿಂಗ್ ಆಗಿದೆ. ಗೊತ್ತಿಲ್ಲ ಎ ಮಂಜು ಮತ್ತು ಪ್ರಜ್ವಲ್ ರೇವಣ್ಣ ಸ್ಪರ್ಧಿಸಿರ್ತಕ್ಕಂಥ ಕ್ಷೇತ್ರ, ಅದು ಯಾರ ಪರ ಸುನಾಮಿ ಬೀಸಿತ್ತೋ ಏನಾಗುತ್ತೋ ಅಂತಕ್ಕಂಥದ್ದನ್ನ ಕಾದು ನೋಡಬೇಕು. ಬಟ್ ಸ್ಟಿಲ್ 71% ಅಂತಂದ್ರೆ ಇಟ್ಸ್ ಅ ವೆರಿ ವೆರಿ ಗುಡ್ ಪರ್ಸೆಂಟೇಜ್. 3 ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಆಗಿರ್ತಕ್ಕಂಥದ್ದು. ಇದು ಹಾಸನದಲ್ಲಿ 5 ಗಂಟೆ, ನಾನು ಪದೇ ಹೇಳ್ತಾ ಇದ್ದೀನಿ, ಇಟ್ಸ್ ನಾಟ್ ಅ ಫೈನಲ್ ಫಿಗರ್. 5 ಗಂಟೆ ತನಕ ಆಗಿರ್ತಕ್ಕಂಥ ಪರ್ಸೆಂಟೇಜ್ ವೋಟಿಂಗ್ಸ್ ಅನ್ನ ಹೇಳ್ತಾ ಇದ್ದೀವಿ. ಕಂಪೇರ್ ಮಾಡಿದ್ರೆ ಕಳೆದ ಬಾರಿಗಿಂತ ವಂಡರ್ಫುಲ್. ತುಮಕೂರಿಗೆ ಹೋಗೋಣ. ಮಾಜಿ ಪ್ರಧಾನಿಗಳು ಸ್ಪರ್ಧೆ ಮಾಡಿರ್ತಕ್ಕಂಥ ಕ್ಷೇತ್ರ. 2014ರಲ್ಲಿ 72.05 ವೋಟಿಂಗ್ ಆಗಿದ್ದು. 2019ರಲ್ಲಿ ಸಾಯಂಕಾಲ 5 ಗಂಟೆ ತನಕ 71% ಆಗಿದೆ. ಜಾಸ್ತಿ ಆಗ್ಬೋದು, ಅದೇ ಲೆವೆಲ್ಗೆ ಬಂದು ನಿಂತ್ಕೋಬಹುದು, ಖಂಡಿತ ಜಾಸ್ತಿ ಆಗೇ ಆಗುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ತುಮಕೂರಿನ ಜನ 2014ರಲ್ಲಿ ಎಷ್ಟು ಪ್ರಮಾಣದಲ್ಲಿ ಮತ ಹಾಕಿದ್ದಾರೆ, 2019ರಲ್ಲೂ ಅದೇ ಪ್ರಮಾಣದಲ್ಲಿ ಮತ ಹಾಕಿದ್ದಾರೆ. ನೋ ಲಾಸ್ ನೋ ಗೈನ್ ಅನ್ನೋ ಪ್ರಮಾಣಕ್ಕೆ ಬರ್ತಾ ಇದೆ ತುಮಕೂರಿನ ವಿಚಾರ. ಇನ್ನು ನೆಕ್ಸ್ಟ್ ಮೈಸೂರು ಮತ್ತು ಕೊಡಗು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ 2014ರಲ್ಲಿ 66.53% ಮತದಾನ ಆಗಿತ್ತು. 2019ರಲ್ಲಿ 62% ಮತದಾನ ಆಗಿದೆ 5 ಗಂಟೆ ತನಕ. ಓಕೆ, ಮೈಸೂರಿನಲ್ಲಿ ಸ್ವಲ್ಪ ಕಡಿಮೆನೆ ಅಂತ ಅನ್ನಿಸ್ತಾ ಇದೆ. ಓವರ್ ಆಲ್ ಪಿಕ್ಚರ್ ಸಿಕ್ಕಿದ್ರೆ 6 ಗಂಟೆ ಅಷ್ಟೊತ್ತಿಗೆ ಚಾನ್ಸಸ್ ಕೂಡ ಇದೆ. ಇದನ್ನ ಕ್ರಾಸ್ ಕೂಡ ಮಾಡಬಹುದು. ಒಂದು ಹೆಚ್ಚು ಕಡಿಮೆ, ಒಂಚೂರು 1% 2% ಹೆಚ್ಚು ಕಡಿಮೆ ಆದ್ರೂ ಆಗ್ಬೋದು. ಓಕೆ, ಅಲ್ಲೂ ಕೂಡ ಅದೇ ರೀತಿ ಮೈಸೂರಿನ ಜನರು ಅದೇ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಯಾರ್ಯಾರು ಓಟ್ ಹಾಕಿದ್ರು ಅವರವರೇ ಓಟ್ ಹಾಕಿದ್ದಾರೆ ಅಂತ ಅನ್ಕೊಳ್ಳೋಣ ಸುಮ್ಮನೆ. ಮೈಸೂರು ಇದಾದ ನಂತರ ಇನ್ನು ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ 2014ರಲ್ಲಿ 76.06% ವೋಟಿಂಗ್ ಆಗಿತ್ತು. ಈ ಸಾರ್ತಿ 69, ಕಡಿಮೆ. ಎಸ್, ಬಟ್ ಸ್ಟಿಲ್ 5 ಗಂಟೆ ತನಕ ಫೈನಲ್ ಫಿಗರ್ ಅಲ್ಲ. ಹಾಗಾಗಿ ಅದು ಕೂಡ ಹತ್ತತ್ರ ಬರ್ಬೋದು. 72, 73, 74 ಆಗ್ಬೋದು. ರಿಮೆಂಬರ್, ಕೊನೆ 2 ಅವರ್ಸ್ನಲ್ಲೇ ಜಾಸ್ತಿ ವೋಟಿಂಗ್ ಆಗೋದು. ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲೂ ಒಂದು ಹತ್ತತ್ರ ಬರ್ಬೋದು, ಅದೇ ಲೆವೆಲ್ಗೆ ಬರ್ಬೋದು ಅಂತ ಅನ್ನಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಲೋಕಸಭಾ ಕ್ಷೇತ್ರ ಚಾಮರಾಜನಗರಕ್ಕೆ ಹೋಗೋಣ. ಚಾಮರಾಜನಗರದಲ್ಲಿ 2014ರಲ್ಲಿ 72.81, 2019ರಲ್ಲಿ 66. ಅದು ಅಷ್ಟೇ, ಆಲ್ಮೋಸ್ಟ್ ಈಕ್ವಲ್ ಅಲ್ಲಿಗೆ ಬರುತ್ತೆ. 4%, 5% ಹೆಚ್ಚು ಕಡಿಮೆ ಆಗ್ಬೋದು. ಚಾಮರಾಜನಗರದಲ್ಲೂ ಅದೇ. ಚಾಮರಾಜನಗರದ ನಂತರ ಇನ್ನು ಕೋಲಾರಕ್ಕೆ ಬರೋಣ. ಪದೇ ಹೇಳ್ತಾ ಇದ್ವಿ, ಇದು 5 ಗಂಟೆಗೆ ಬಂದಿರತಕ್ಕಂಥ ಪಿಕ್ಚರ್, 5 ಗಂಟೆಗೆ ಸಿಕ್ಕಿರ್ತಕ್ಕಂಥ ಪಿಕ್ಚರ್. ಓವರ್ ಆಲ್ ಅಲ್ಲ. ಕೋಲಾರದಲ್ಲಿ 2014ರಲ್ಲಿ 75% ಆಗಿತ್ತು, ಈಗ 70% ಆಗಿದೆ 2019ರಲ್ಲಿ. ಸೊ ಅಲ್ಲೂ ಕೂಡ ಆಲ್ಮೋಸ್ಟ್ ಅದೇ ಹತ್ತತ್ರಕ್ಕೆ ಬರ್ಬೋದು. ತುಂಬ ಡಿಫ್ರೆನ್ಸ್ ಯಾವ ಕ್ಷೇತ್ರದಲ್ಲೂ ಕಾಣ್ತಾ ಇಲ್ಲ. ಒಂದು ಎಕ್ಸೆಪ್ಟ್ ಒಂದು ಹಾಸನ ಮಾತ್ರ ತುಂಬ ಡಿಫ್ರೆನ್ಸ್, ಅದನ್ನು ಬಿಟ್ಟರೆ ಬೇರೆ ಎಲ್ಲೂ ಕಾಣ್ತಾ ಇಲ್ಲ. ಕೋಲಾರದಲ್ಲೂ ಆಲ್ಮೋಸ್ಟ್ ಅದೇ ರೀತಿ ಬರ್ತಾ ಇದೆ. ಈಗ ಬರೋಣ ಬೆಂಗಳೂರಿಗೆ. ಬೆಂಗಳೂರಿನ ಜನ ಯಾಕೋ ಎಲೆಕ್ಷನ್ನಿಂದ ಎಲೆಕ್ಷನ್ಗೆ ಇಂಟ್ರೆಸ್ಟೇ ಕಳ್ಕೊಂಡ್ಬಿಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಬೆಂಗಳೂರು ಉತ್ತರದಲ್ಲಿ 2014ರಲ್ಲಿ 56.47%, 2019ರಲ್ಲಿ 49%. 49% 5 ಗಂಟೆಗೆ, ಅರ್ಧಕ್ಕರ್ಧ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ನಾನು, ಅದು ಸೂಕ್ಷ್ಮತೆ ಜ್ಞಾಪಕ ಇಟ್ಟುಕೊಂಡಿರಲಿ. ಈ 3 ಕ್ಷೇತ್ರದಲ್ಲಿ ವೋಟರ್ಸ್ ಜಾಸ್ತಿ ಇದ್ದಾರೆ. ಹೌದು, ಬೆಂಗಳೂರು ಉತ್ತರದಲ್ಲಿ 28 ಲಕ್ಷ ವೋಟರ್ಸ್ ಇದ್ದಾರೆ. ಸೊ ಹಾಗಾಗಿ ನಾವು 49% ಅಂದರೆ ಅದರ ಹೆಚ್ಚು ಕಡಿಮೆ 28 ಲಕ್ಷ ಅಂದರೆ 14 ಲಕ್ಷ ಜನ ವೋಟ್ ಹಾಕಿದ್ದಾರೆ ಅಂತ ಅರ್ಥ. ನೋಡೋಣ ಅದು ಜಾಸ್ತಿ ಆಗ್ಬೋದು, ಎಷ್ಟಕ್ಕೆ ಬರುತ್ತೆ ಅಂತ. ಇದು ಬೆಂಗಳೂರು ಉತ್ತರದ ಕತೆ. ಆದರೆ ಬೆಂಗಳೂರು ಗ್ರಾಮಾಂತರಕ್ಕೆ ಹೋಗೋಣ. ಬೆಂಗಳೂರು ಗ್ರಾಮಾಂತರದಲ್ಲಿ ಕಳೆದ ಬಾರಿ 68.8% ವೋಟಿಂಗ್ ಆಗಿತ್ತು. 2019ರಲ್ಲಿ 60ಕ್ಕೆ ಬಂದಿದೆ 5 ಗಂಟೆಯ ಹೊತ್ತಿಗೆ. ಅದು ಕೂಡ ಎಷ್ಟರ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ ಅಂತಕ್ಕಂಥದ್ದು ಇನ್ನೊಂದು ಹಾಫ್ ಅನ್ ಅವರ್ 1 ಅವರ್ನಲ್ಲಿ ಅದರ ಕ್ಲಿಯರ್ ಪಿಕ್ಚರ್ ಸಿಕ್ಬಿಡುತ್ತೆ ನಮಗೆ, ಯಾಕೆಂದರೆ ವೋಟಿಂಗ್ ಮುಗಿದು 15 ನಿಮಿಷ ಆಗೋಗಿದೆ. ಇನ್ನು ಬೆಂಗಳೂರು ಕೇಂದ್ರಕ್ಕೆ ಬರೋಣ. ಬೆಂಗಳೂರು ಕೇಂದ್ರದಲ್ಲಿ 2014ರಲ್ಲಿ 55.75% ಮತದಾನವಾಗಿತ್ತು.
45% ಬೆಂಗಳೂರು ಕೇಂದ್ರ ಪ್ರಜ್ಞಾವಂತ ಮತದಾರರು ಇರ್ತಕ್ಕಂಥ, ಇನ್ಮೇಲೆ ಇವೆಲ್ಲ ಹೇಳಬಾರ್ದು, ಪ್ರಜ್ಞಾವಂತ ಮತದಾರರು ಇರ್ತಕ್ಕಂಥ ಜೊತೆಗೆ ಅರವಿಂದ್ ಎಲ್ಲಾ ಹೊಸತನ್ನ, ಎಲ್ಲಾ ಯೋಜನೆಗಳನ್ನ, ಎಲ್ಲಾ ಒಳ್ಳೆ ನಮ್ಗೆ ಎಲ್ಲಾ ಯೋಜನೆಗಳು ಬರ್ಲಿ ಅಂತ ಬಯಸೋದೇ ಈ ನಗರವಾಸಿಗಳು. ಆದ್ರೆ ನಗರವಾಸಿಗಳೇ ಇಲ್ಲಿ ತುಂಬಾ ಕಡಿಮೆ ಮತದಾನವನ್ನ ಮಾಡಿದ್ದಾರೆ ಅಂತಂದ್ರೆ ಮಾಡ್ತಾರಲ್ಲ, ಅದಕ್ಕೋಸ್ಕರ ಮನ್ಲಿ ಕೂತಿದ್ದಾರೆ. ಬೆಂಗಳೂರು ಕೇಂದ್ರ ಆದ್ಮೇಲೆ ಬೆಂಗಳೂರು ದಕ್ಷಿಣದಲ್ಲಿ ಕೇಂದ್ರದ ವಿಚಾರ, ಬೆಂಗಳೂರು ದಕ್ಷಿಣದಲ್ಲಿ 49% ಅಂತ ಆಯ್ತು. ಬೆಂಗಳೂರು ಕೇಂದ್ರದಲ್ಲಿ 55.75% ಕಳೆದ ಬಾರಿ ವೋಟಿಂಗ್ ಆಗಿತ್ತು. ಈ ಸರ್ತಿ 45%. ಬೆಂಗಳೂರು ಅಂತಂದ್ರೆ ರಾಜ್ಯದ ರಾಜಧಾನಿ. ಓಕೆ, ಇನ್ನು 3 ಕ್ಷೇತ್ರಗಳಿದೆ, ಅಲ್ಲಿದು ಕೂಡ ಹೇಳ್ತೀವಿ ನಾವು. ಬಟ್ ಈಗ ಬರ್ತಾ ಇರ್ತಕ್ಕಂಥ ದೃಶ್ಯವನ್ನ ನಾವು ನೋಡೋಣ. ಎಲ್ಲ ಕಡೆ ಮತದಾನ ಮುಕ್ತಾಯ ಆಗಿದೆ ಸಭಾ. ಸೊ ಇನ್ನು ಅಲ್ಲಿ CL 1, 2, 3, 4 ಅಂತ ಅಧಿಕಾರಿಗಳು ಕೂತಿರ್ತಾರೆ. ಅವ್ರಿಗೊಬ್ರು ಹೆಡ್, ಅವರು ನೋಡಲ್ ಆಫೀಸರ್ ಅಂತ. ಅವ್ರವ್ರದೇ ಆದ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ಫಸ್ಟ್ ನಾವು ವೋಟ್ ಹಾಕಕ್ಕೆ ಹೋದ ತಕ್ಷಣ ಫಸ್ಟ್ ಒಬ್ರು ಏನು ಮಾಡ್ತಾರೆ, ನಮ್ಮ ಚೀಟಿ ಮತ್ತು ID ಕಾರ್ಡ್ನ ರೆಫರ್ ಮಾಡ್ತಾರೆ, ಎರಡನ್ನು ಟ್ಯಾಲಿ ಮಾಡ್ತಾರೆ. ಅವ್ರ ಹತ್ರ ಇರೋ ಲಿಸ್ಟನ್ನು ನೋಡ್ತಾರೆ, ಕರೆಕ್ಟ್ ಅಂದರೆ ಟಿಕ್ ಮಾಡ್ಕೊಂಡು ಮುಂದಕ್ಕೆ ಪಾಸ್ ಮಾಡ್ತಾರೆ. ಆ ನಂಬರ್ನ ಹೇಳ್ತಾರೆ 142 ಅಂತ ಏಜೆಂಟ್ಗಳು ಬರ್ಕೋಬೇಕು. ನೆಕ್ಸ್ಟ್ ಸೈನ್ ತಗೋತಾರೆ, ನಮ್ಮ ಹತ್ರ ಬೆರಳಿಗೆ ಶಾಯಿ ಹಾಕ್ತಾರೆ. ಅದಾದ ನಂತರ ಆ ಸ್ಲಿಪ್ ಎಲ್ಲ ಕಲೆಕ್ಟ್ ಮಾಡೋಬ್ರು ಇಟ್ಕೋತಾರೆ. ಇವ್ರು ಯಾಕೆ ನಾ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವ್ರಗಳ ಕೆಲಸ ಈಗ ಶುರು ಆಗುತ್ತೆ. ತುಂಬಾ ಜವಾಬ್ದಾರಿಯುತ ಕೆಲಸ. ಹೆಂಗೆ ಅಂದ್ರೆ, ಈಗ ನಾನು ನನ್ನ ಬೂತ್ನಲ್ಲಿ 6000 ವೋಟ್ ಆಗಿದೆ ಅಂತ ನನ್ನ ಹತ್ರ ದಾಖಲೆ ಇದ್ರೆ, ಉಳಿದವ್ರು ಎಲ್ಲರ ಹತ್ರನೂ 6000 ದಾಖಲೆನೇ ಇರಬೇಕು, ಒಂದು ಹೆಚ್ಚು ಕಡಿಮೆ ಆಗಬಾರ್ದು. ಅದಕ್ಕೆ ನಾನು ಹೇಳಿದ್ದು, ಇಲ್ಲಿ ತನಕ ವೋಟ್ ಹಾಕಿಸ್ಕೊಂಡ್ಬಿಡ್ತಾರೆ. ಇನ್ನು ಮುಂದೆ ಅವರು ಟ್ಯಾಲಿ ಮಾಡ್ಕೋತಾರೆ. ಒಂದು ಕಡೆ ನೋಡಲ್ ಆಫೀಸರ್ ಏನು ಮಾಡ್ತಿರ್ತಾರೆ, EVM ಅನ್ನು ರೆಡಿ ಮಾಡ್ಕೋತಾ ಇರ್ತಾರೆ. ಅದನ್ನು ಕ್ಲೋಸ್ ಮಾಡೋದು, ಅದನ್ನು ಕರೆಕ್ಟಾಗಿ ಸೀಲ್ ಮಾಡಿ ಒಂದು ಕಡೆ ಇಟ್ಕೊಳ್ಳೋದು. ಅಷ್ಟರಲ್ಲಿ ಇವರು ಎಲ್ಲ ಕೆಲಸನೂ ಮಾಡಿ ಮುಗಿಸ್ಕೊಂಡು ಇದನ್ನು ಏನು ಮಾಡ್ತಾರೆ, ಅವ್ರಿಗೆಲ್ಲಿ ಹೇಳಿರ್ತಾರೆ ಸ್ಟ್ರಾಂಗ್ ರೂಮ್ ಅಂತ, ಅಲ್ಲಿಗೆ ಹೋಗಿ ಲೆಕ್ಕ ಕೊಡಬೇಕು. ನಮ್ಮದು ಬೂತ್ ನಂಬರ್ ಇದು, ಈ ಬೂತ್ ನಂಬರಲ್ಲಿ ಇಷ್ಟು ವೋಟಿಂಗ್ ಆಗಿದೆ, ಇದು ಹಿಂಗಿಗೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ ಎಲ್ಲವನ್ನ ಇಟ್ಕೊಂಡು ಆಮೇಲೆ ಅವರು NOC ಕೊಡ್ತಾರೆ ಆ ಟೀಮ್ ಲೀಡರ್ಗೆ. ನೋ ಅಬ್ಜೆಕ್ಷನ್ ಅಂದರೆ ನೀವು ಕರೆಕ್ಟಾಗಿ ನಿಮ್ಮ ಕೆಲಸ ಮಾಡ್ಕೊಂಡು ಬಂದಿದ್ದೀರಪ್ಪ, ನೀವಿನ್ನು ಹೊರಡ್ಬೋದು ಅಂತ NOCಗೆ ಸೈನ್ ಹಾಕ್ಬಿಟ್ಟು. ಇನ್ನೊಂದು ಕೆಲಸ ಇದೆ, ಇವತ್ತು ಅವರು ಕೆಲಸ ಮಾಡಿದ್ದಕ್ಕೆ ಅವ್ರಿಗೆ ಇವತ್ತು ರೆನ್ಯುಮರೇಷನ್ ದುಡ್ಡು ಕೊಡ್ತಾರೆ. ಇವತ್ತೇ ಕೊಡ್ತಾರೆ, ಕ್ಯಾಶ್ ಕೊಡ್ತಾರೆ, ಅದೇನು ಅಕೌಂಟ್ಗೆ ಏನು ಹಾಕಲ್ಲ, ಇವತ್ತೇ ಕೊಡ್ತಾರೆ. ಕೊಟ್ಟು ಅವರನ್ನು ಕಳಿಸ್ಕೊಡ್ತಾರೆ. ಇಷ್ಟು ಕೆಲಸ ಆಗಬೇಕು ಇವಾಗ. ಈಗ ಶುರು ಆಗಿದೆ, ಯಾಕೆಂದರೆ 6 ಗಂಟೆಗೆ ಮತದಾನ ಮುಕ್ತಾಯ ಆಗಿರೋದ್ರಿಂದ ಈಗ 6 ಗಂಟೆ 18 ನಿಮಿಷ ಅಂದ್ರೆ 18 ನಿಮಿಷ ಆಗಿದೆ ವೋಟಿಂಗ್ ಮುಗಿದು ಅಲ್ವಾ. ಸೊ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಬಟ್ ಕೆಲವೊಂದು ಮತಗಟ್ಟೆಗಳಲ್ಲಿ ಇನ್ನೂ ಜಾಸ್ತಿ ಟೈಮ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದ್ರೆ ಅವಾಗ್ಲೇ ನಾವು ಮಾಹಿತಿಗಳು ಹೌದು ಪ್ರಾಬ್ಲಮ್ ಆಗಿರಬಹುದು, ಅಥವಾ ತುಂಬಾ ಜನ ಬಂದಿರ್ತಾರೆ, 6 ಗಂಟೆ ಒಳಗಡೆ ಯಾರ್ಯಾರು ಬಂದಿರ್ತಾರೆ ಅವ್ರಗಳಿಗೆಲ್ಲ ಅಲ್ಲಿ ವೋಟ್ ಹಾಕೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರ್ತಾರೆ. ಒಂದು 5-10 ನಿಮಿಷ ಅದು ಎಕ್ಸ್ಟೆಂಡ್ ಕೂಡ ಆಗಿರುತ್ತೆ. ಆದ್ರೆ ಇವಾಗ ಸಿಗ್ತಾ ಇರುವಂತಹ ಎಲ್ಲಾ ಮತಗಟ್ಟೆಗಳ ಪಿಕ್ಚರ್ ಅನ್ನು ನಾವು ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಇದೇ ರೀತಿಯಾಗಿ ಈ 14 ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಇದು ಮತದಾನ ನಡೆದಿದೆ ಅಲ್ಲೆಲ್ಲವನ್ನೂ ಕೂಡ EVM ಮಷಿನ್ ಅನ್ನ ಪ್ಯಾಕ್ ಮಾಡುವಂತಹ ಕಾರ್ಯವನ್ನ ಅಲ್ಲಿ ಸಿಬ್ಬಂದಿಗಳು ಮಾಡ್ತಿದ್ದಾರೆ, ಸೀಲ್ ಹಾಕ್ತಿದ್ದಾರೆ. ಆ ಸೀಲ್ ಹಾಕ್ತಾ ಇದಾರಲ್ಲ, ಆ ಸೀಲ್ ಹಾಕಿದ್ರೆ ಮುಗೀತು. ಆ ಸೀಲ್ ಓಪನ್ ಆಗೋದು ಇನ್ನು 23ನೇ ತಾರೀಕೆ, ಮುಂದಿನ ತಿಂಗಳು 23ನೇ ತಾರೀಕು ತನಕ ಸೀಲ್ ಓಪನ್ ಆಗೋ ಹಾಗಿಲ್ಲ. ಆಮೇಲೆ ಅಲ್ಲಿ ಇನ್ನೊಂದು ವಿಚಾರ ಹೇಳೋದು ಮರ್ತ್ಬಿಟ್ಟೆ ನಾನು. 2 ಕಂಡಕ್ಟರ್ಸ್ ಇರುತ್ತೆ, ಅದ್ರ ಮುಖಾಂತರ ಪವರ್ ಸಪ್ಲೈ ಆಗ್ತಿರುತ್ತಲ್ಲ, 2 ಕಂಡಕ್ಟರ್ ಮಧ್ಯದಲ್ಲಿ ಆ ಲೇಬಲ್ನ ಹಾಕ್ತಾರೆ. ಅಂದರೆ ಡಿಸ್ಕನೆಕ್ಟ್ ಮಾಡಿ ಲೇಬಲ್ ಹಾಕಿ ಸೀಲ್ ಮಾಡ್ತಾರೆ. ಆ 2 ಕಂಡಕ್ಟರ್ ಒಂದಕ್ಕೊಂದು ಟಚ್ ಆಗಲ್ವಲ್ಲ, ಅವಾಗ ಪವರ್ ಸಪ್ಲೈ ಆಗಲ್ಲ, ಬ್ಯಾಟ್ರಿ ವೀಕ್ ಆಗಲ್ಲ, ಮೆಮೊರಿ ಲಾಸ್ ಆಗಲ್ಲ, ಎಲ್ಲವೂ ಹಾಗೆ ಶೇಖರವಾಗಿರುತ್ತೆ. 23ಕ್ಕೆ ಅದನ್ನು ಯೂಸ್ ಮಾಡ್ಕೋತಾರೆ. ಒಂದು ವೇಳೆ ಆ ಕಾರ್ಡ್ ಏನಾದ್ರು ತೆಗೆದಿದ್ರೆ ಏನೋ ನಡೆದಿದೆ ಗೋಲ್ಮಾಲ್ ಅಂತ, ಅದಕ್ಕೆ ಅವರೇ ರೆಸ್ಪಾನ್ಸಿಬಲ್, ಮಾಡೋ ಹಾಗಿಲ್ಲ. ಸೊ ಆ ರೀತಿ ಎಲ್ಲನೂ ಈಗ ಅದೆಲ್ಲ ಜವಾಬ್ದಾರಿ. ಅದಕ್ಕೆ ಅವರಿಗೆ 2 ದಿನ ಟ್ರೈನಿಂಗ್ ಕೊಟ್ಟಿರ್ತಾರೆ ಆ ಎಂಪ್ಲಾಯಿಗಳಿಗೆ. ಏನು ಮಾಡಬೇಕು, ಮತದಾನ ನಡೆಯೋ ಸಂದರ್ಭದಲ್ಲಿ ಏನು ಮಾಡಬೇಕು, ಮತದಾನ ಮುಕ್ತಾಯ ಆದಮೇಲೆ ಏನು ಮಾಡಬೇಕು, ಹೆಂಗೆ EVM ಅನ್ನು ಪ್ಯಾಕ್ ಮಾಡಬೇಕು, ಯಾವ ರೀತಿ ಕಾಪಾಡ್ಕೋಬೇಕು, ಇದೆಲ್ಲ ಎಷ್ಟು ಅಂದರೆ ಭಾರಿ ಜವಾಬ್ದಾರಿ ಕೆಲಸ. ತಗೊಂಡೋಗಿ ಹ್ಯಾಂಡ್ ಓವರ್ ಮಾಡಿ NOC ಇಸ್ಕೊಳ್ಳೋ ತನಕ ಪಾಪ ಅವ್ರಿಗೆ ಸಾಕಾಗಿ ಹೋಗ್ಬಿಟ್ಟಿರುತ್ತೆ. ನಾನು ಅದಕ್ಕೆ ಹೇಳಿದ್ದು, ಇವತ್ತು ಹ್ಯಾಂಡ್ ಓವರ್ ಮಾಡಿ ಬರೋ ತನಕ ಅವ್ರಿಗೆ ಹೆಚ್ಚು ಕಮ್ಮಿ ಮಧ್ಯರಾತ್ರಿ 1 ಗಂಟೆ ಮಾಡಿರುವಂತಹ ಕೆಲಸ ಒಂದು ಹಂತಕ್ಕಾದ್ರೆ, ಬಟ್ ಇವಾಗ ಮಾಡ್ತಾ ಕೆಲಸ ತುಂಬಾನೇ ಇಂಪಾರ್ಟೆಂಟ್, ತುಂಬಾ ಜವಾಬ್ದಾರಿಯುತ ಕೆಲಸ, ಇದು ಭಾರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಅವ್ರ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಆ ನೋಡಲ್ ಆಫೀಸರ್ ಮೇಲೆ ಇರುತ್ತೆ. ಆ ಪ್ರಿಸೈಡಿಂಗ್ ಆಫೀಸರ್ ಅಂತ ಹೇಳ್ತಾರೆ, ನೋಡಲ್ ಆಫೀಸರ್ ಅಂತ ಹೇಳ್ತಾರೆ, ಆ ಆಫೀಸರ್ ಕಂಪ್ಲೀಟ್ ಆಗಿದ್ದಾನೆ. ಆಮೇಲೆ ಇಲ್ಲಿ ಇನ್ನೊಂದು ಈ ಸರ್ತಿಂದ ಕಳೆದ ಸರ್ತಿಂದ ಇನ್ನೊಂದು ಶುರು ಆಗಿದೆಯಲ್ಲ, VVPAT ಅನ್ನು ಸೀಲ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಅದು. VVPAT ಅನ್ನ
ಈ ಸರ್ತಿ ಮೊದಲು ಬರೀ EVM ಅನ್ನಷ್ಟೇ ಮಾಡ್ಕೊಂಡು ತೊಗೊಂಡೋಗ್ಬಿಡ್ತಾ ಇದ್ರು. ಈ ಸರ್ತಿ VVPAT ಅನ್ನ ಕೂಡ ಸೀಲ್ ಮಾಡಬೇಕಾಗತ್ತೆ, ವೈರ್ಗಳನ್ನ ಡಿಸ್ಕನೆಕ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಅವ್ರಿಗೆ ಹೆಂಗೆ ಮಾಡಬೇಕು ಅಂತಂದ್ಬಿಟ್ಟು, ಅದಕ್ಕೆ ತಕ್ಕನಾಗಿ ಅವರು ಮಾಡ್ಕೊಂಡು ಹೋಗ್ತಾರೆ. ವೆರಿ ಸಿಂಪಲ್, ಅದೆಲ್ಲ ಎಲ್ರಿಗೂ ಗೊತ್ತಿರುತ್ತೆ ಅದು ಯಾವ ರೀತಿ ಮಾಡಬೇಕು ಅಂತಂದ್ಬಿಟ್ಟು. ಸೊ ಆ ಕೆಲಸಗಳು ಈಗ 14 ಲೋಕಸಭಾ ಕ್ಷೇತ್ರಗಳಲ್ಲೂ ನಡೀತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀವಿ ಒಂದು ಪುಟ್ಟ ಬ್ರೇಕ್ ನಂತರ.